ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧವನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ತಾತ್ಕಾಲಿಕವಾಗಿ ಗುಂಡಿ ಅಗೆಯುವಂತಹ ಕಾರ್ಯಕ್ಕೆ ಎಸ್ಐಟಿ ಬ್ರೇಕ್ ಹಾಕಿದೆ. ಕಳೆದ 15-16 ದಿನಗಳಲ್ಲಿ ಆ ದೂರುದಾರ ತೋರಿಸಿದಂತಹ ಜಾಗದಲ್ಲೆಲ್ಲ ಗುಂಡಿಯನ್ನ ಅಗೆದು ಶೋಧ ಮಾಡಲಾಗಿತ್ತು. ಏನ್ ಸಿಕ್ತು ಅಂತ ಕೇಳಿದ್ರೆ 6ನೇ ಸ್ಪಾಟ್ನಲ್ಲಿ ಒಬ್ಬ ವ್ಯಕ್ತಿಯ ಅಸ್ಥಿಪಂಜರದ ಕುರುಹುಗಳು ಲಭ್ಯ ಆಗಿದ್ಬಿಟ್ರೆ ಮತ್ಯಾವ ಸ್ಪಾಟ್ನಲ್ಲೂ ಏನೂ ಸಿಕ್ಕಿಲ್ಲ. 15ರಿಂದ 18 ಅಡಿ ಆಳವನ್ನ ಅಗೆದು ಪರಿಶೀಲನೆ ಮಾಡಿದ್ರು ಏನೂ ಸಿಕ್ಕಿರಲಿಲ್ಲ. ಇನ್ನು 17 ಸ್ಪಾಟ್ಗಳಲ್ಲಿ ಗುಂಡಿ ತೆಗೆದಂತಹ ಕಾರ್ಮಿಕರನ್ನ ಕರೆಸಿದ್ರು ಎಸ್ಐಟಿ ಅಧಿಕಾರಿಗಳು. ಇವತ್ತು ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ಕಾನೂನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದಾರೆ. ಇಡೀ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಸಹಿ ಮಾಡಿಸಿಕೊಂಡು ಉತ್ತರ ಭಾರತ ಮೂಲದ ಆ ಕಾರ್ಮಿಕರನ್ನ ಕಳುಹಿಸುವಂತಹ ಕೆಲಸ ಆಗಿದೆ. ಧರ್ಮಸ್ಥಳ, ಬೆಳ್ತಂಗಡಿ, ವೇಣೂರು ಭಾಗದ ಕಾರ್ಮಿಕರಿದ್ರು. ಉತ್ತರ ಭಾರತದ ಕಾರ್ಮಿಕರು ಕೂಡ ಈ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಮಣ್ಣನ್ನ ಅಗೆಯುವುದಕ್ಕೆ ಹಿಟಾಚಿಗಳನ್ನ ಬಳಸಲಾಗಿತ್ತು. ಅದರ ಜೊತೆಗೆ ಕಾರ್ಮಿಕರನ್ನ ಕೂಡ ಬಳಸಿಕೊಳ್ಳಲಾಗ್ತಾ ಇತ್ತು. 15ರಿಂದ 20 ಕಾರ್ಮಿಕರು ಭಾಗಿಯಾಗ್ತಾ ಇದ್ರು. ಪ್ರತಿನಿತ್ಯ ಎಸ್ಐಟಿ ಅಧಿಕಾರಿಗಳು ಈ ಮಣ್ಣು ಅಗೆಯುವ ಕಾರ್ಯವನ್ನ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ. ಹಾಗಾಗಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಧರ್ಮಸ್ಥಳದಲ್ಲಿ ಸಿಕ್ಕಲ್ಲಿ ಅಸ್ಥಿಪಂಜರಕ್ಕಾಗಿ ನಡೀತಾ ಇದ್ದಂತಹ ಹುಡುಕಾಟ, ಮಣ್ಣನ್ನ ಅಗೆಯುವ ಮೂಲಕ, ಗುಂಡಿ ತೋಡುವ ಮೂಲಕ ಏನ್ ಕಾರ್ಯಾಚರಣೆ ನಡೀತಾ ಇತ್ತು ಅದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಯಾರ್ಯಾರು ಕಾರ್ಮಿಕರು ಈ ಶೋಧ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ರು ಅವರನ್ನ ಠಾಣೆಗೆ ಕರೆಸಿ ಅವರಿಂದ ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಸಹಿಯನ್ನ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಅಗತ್ಯ ಇದ್ರೆ ಮತ್ತೆ ಆ ಕಾರ್ಮಿಕರನ್ನ ನಾವು ಕರೆಸ್ತೀವಿ ಅನ್ನುವಂಥ ಮಾಹಿತಿಯನ್ನ ಕೂಡ ಎಸ್ಐಟಿ ಮೂಲಗಳು ನೀಡಿದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.